ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಇದು ಭಾನುವಾರದ ವ್ಲಾಗ್. ಭಾನುವಾರ ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದರು, ಹಸ್ಬೆಂಡು ಮನೆಯಲ್ಲೇ ಇದ್ದರು. ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದಾಗ ಮೊದಲು ತಲೆಯಲ್ಲಿ ಬಂದಿದ್ದು KRS. ಯಾಕಂದರೆ KRS ಗೇಟ್ಸ್ ಓಪನ್ ಆಗಿ ತುಂಬ ದಿನ ಆಗಿತ್ತು, ಒಂದು ಸಲನೂ ವಿಸಿಟ್ ಮಾಡಿರಲಿಲ್ಲ. ಸರಿ ಇವತ್ತು ಫ್ರೀ ಇದ್ದೀವಲ್ಲ ಅಂತ ಹೇಳಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಮಾಡಿ ಸಹ ಹೋದ ತಕ್ಷಣ ಫಸ್ಟು ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ದು ಏನು KRS ಡ್ಯಾಮ್ಗೆ ಎಂಟ್ರಿ ಗೇಟ್ ಏನಿದೆ ಅದರಿಂದ ಸ್ವಲ್ಪ ರೈಟ್ ಸೈಡಲ್ಲಿ ಈ ಪ್ಲೇಸ್ ಬರೋದು. ಈ ಪ್ಲೇಸಲ್ಲಂತೂ ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ನೀವೇ ನೋಡ್ತಿದ್ದೀರಲ್ಲ ಯಾವ ರೀತಿ ಇದೆ ಅಂತ. ಸೇಮ್ ಬೀಚ್ ಥರನೇ ಫೀಲ್ ಆಯಿತು ಸ್ವಲ್ಪ ನಮಗೆ, ಅಷ್ಟು ಚೆನ್ನಾಗಿತ್ತು. ನೀರು ತುಂಬ ಹೆವಿ ಇರೋದ್ರಿಂದ ಆ ನೀರು ಬರ್ತಾ ಇರೋದು ನೋಡಿ ಯಾವ ರೀತಿ ಬೀಚಲ್ಲಿ ಅಲೆಗಳು ಯಾವ ರೀತಿ ಬರುತ್ತೆ ಆ ರೀತಿ ಬರ್ತಾಯಿತ್ತು. ತುಂಬ ಖುಷಿಯಾಯಿತು, ಸಖತ್ತಾಗಿತ್ತು ಮಾತ್ರ. ಮಕ್ಕಳು ಸಹ ಅಲ್ಲೋಗಿ ಆಟ ಆಡೋಕ್ಕೆ ಎದುರ್ಕೊತಾ ಇದ್ರು, ಅಷ್ಟು ಸ್ಪೀಡಲ್ಲಿ ಬರ್ತಾಯಿತ್ತು. ಆದರೂ ನಮಗೆ ಭಯ ಆಗ್ತಿತ್ತು ಸ್ವಲ್ಪ ಮಕ್ಕಳನ್ನೆಲ್ಲ ಬಿಡೋಕ್ಕೆ. ಮಕ್ಕಳಂತೂ ಲೋಚನ್ ಹೋದ ಫಸ್ಟು, ಹೆದರ್ಕೊಂಡಿಲ್ಲ, ಹೋದ. ವೇದಾಂತ ಎದುರ್ಕೊತಾ ಇದ್ದ ಸ್ವಲ್ಪ. ಲೋಚನ್ ಹೋದ ತಕ್ಷಣ ವೇದಾಂತನೂ ಸ್ವಲ್ಪ ಹೋಗಿ ಆಟ ಆಡ್ದ. ನಾವು ಬಿಟ್ಟಿಲ್ಲ ಜಾಸ್ತಿ, ಯಾಕಂದರೆ ನೀರು ಜಾಸ್ತಿ ಇರೋದ್ರಿಂದ ಮಕ್ಕಳನ್ನೇನು ಬಿಟ್ಟಿಲ್ಲ ಆಟ ಆಡೋಕ್ಕೆ. ಹಂಗೆ ಮೇಲ್ಮೇಲೆ ಆಟ ಆಡಿಸ್ಕೊಂಡು ಕರ್ಕೊಬಂದ್ವಿ. ನೋಡಿದ್ರಲ್ಲ ಸೌಂಡ್ ಯಾವ ರೀತಿ ಇದೆ ಅಂತ ಹೇಳಿ. ಜಾಗನೂ ಅಷ್ಟೇ ತುಂಬ ಪ್ರಶಾಂತವಾಗಿದೆ. ಅಲ್ಲಿ ಯಾರೂ ಜಾಸ್ತಿ ವಿಸಿಟರ್ಸ್ ಇಲ್ಲ, ಒಂದು ಸ್ವಲ್ಪ ಜನ ಮಾತ್ರ, ಗೊತ್ತಿರೋರು ಮಾತ್ರ ಆ ಪ್ಲೇಸ್ನ ವಿಸಿಟ್ ಮಾಡಿಬಿಟ್ಟು ನೋಡ್ಬಿಟ್ಟು ಬರ್ತಿದ್ದಾರೆ. ಇನ್ನು ನಾವು ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡಿಸ್ಬಿಟ್ಟು ಅಲ್ಲಿಂದ ಹೊರಟು ಬಂದ್ವಿ. ಪ್ಲೇಸು ಅಷ್ಟೇ ತುಂಬ ಪ್ರಶಾಂತವಾಗಿದೆ. ಪ್ರಶಾಂತವಾಗಿರೋದಕ್ಕೂ ಮತ್ತು ಆ ನೀರು ಸೌಂಡು ಬರ್ತಾ ಇರೋದಕ್ಕೂ, ಆ ನೀರು ಸೌಂಡ್ ಕೇಳಿಸ್ಕೊಳ್ಳೋಕ್ಕೆ ಒಂಥರ ಚೆನ್ನಾಗಿತ್ತು. ನೀವು ಏನಾದರೂ ಡ್ಯಾಮ್ ಗೇಟ್ಸ್ ಓಪನ್ ಆಗಿದೆಯಲ್ಲ ನೋಡೋಣ ಅಂತ ಹೋದರೆ ಮರಿದೇನೆ ಈ ಪ್ಲೇಸ್ನು ವಿಸಿಟ್ ಮಾಡಿ. ಸೊ ನಿಮಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿತ್ತು. ಇನ್ನು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಡ್ಯಾಮ್ ಗೇಟ್ಸ್ ಓಪನ್ ಆಗಿದೆಯಲ್ಲ, ಗೇಟ್ ಹತ್ರ ಹೋಗಿ ಒಂದು ಸಲ ನೋಡಿ ಆಮೇಲೆ ಮನೆಗೆ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಇನ್ನು ಅಲ್ಲಿಂದ ಗೇಟ್ ಹತ್ರ ಬಂದ್ವಿ. ಅಲ್ಲಿ ಬಂದು ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ನಾವು ಲೇಟಾಗಿ ವಿಸಿಟ್ ಮಾಡಿದ್ವಿ ಅಂತ ಆವಾಗ ಗೊತ್ತಾಯಿತು. ನೀರು ಗೇಟೆಲ್ಲ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟಿದ್ರು, ಚೂರು ಓಪನ್ ಇತ್ತಷ್ಟೇ. ಆವಾಗ ನೋಡಿ ಸಖತ್ತು ಬೇಜಾರಾಯಿತು. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನಲ್ಲಿ ನೋಡ್ತಿದ್ರೆ ತುಂಬ ಆಸೆ ಆಗ್ತಿತ್ತು, ಇದೇ ಥರ ಇರುತ್ತೇನೋ ಇನ್ನೂ ಅಂದ್ಕೊಂಡು ಬಂದ್ವಿ. ಆದರೆ ಅಲ್ಲಿ ವಾಟರ್ ಫ್ಲೋ ತುಂಬ ಕಡಿಮೆ ಆಗಿದ್ದರಿಂದ ಸ್ವಲ್ಪ ಬೇಜಾರಾಯಿತು. ಇನ್ನು ವೇದಾಂತಂತೂ ಫಸ್ಟು ನೀರು ಬರ್ತಿರೋ ಪ್ರೆಷರ್ಗೆ ಫಸ್ಟ್ ಹೋಗೋಕ್ಕೆ ಹೆದರ್ಕೊಂಡಿದ್ದ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅಲ್ಲಿಂದ ಬರ್ತಾನೇ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ತೀನಿ, 10 ನಿಮಿಷ ಅಂದ್ಕೊಂಡೆ ಟೈಮ್ ವೇಸ್ಟ್ ಮಾಡ್ದೆ. ಇವನಿಂದನೇ ಸ್ವಲ್ಪ ಲೇಟಾಯಿತು. ಇದು ದೂರದಿಂದ ಈ ಥರ ಕಾಣಿಸ್ತಾ ಇತ್ತು. ಸೊ ಇಲ್ಲೇ ಹೆವಿ ಗಾಳಿ ತುಂಬ ಬರ್ತಾಯಿತ್ತು, ಸೌಂಡು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹತ್ರ ಹೋಗಿ ನೋಡೋಣ ಅಂತ ಹೇಳಿ ಸ್ವಲ್ಪ ಹತ್ರನೇ ಗಾಡಿ ತೊಗೊಂಡೋಗಿ ನಿಲ್ಲಿಸಿ ಅಲ್ಲೇ ಹೋಗಿದ್ವಿ. ಸೊ ಅಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಈಗಲೇ ಹಿಂಗಿದೆಯಲ್ಲ, ಇನ್ನೂ ಸ್ವಲ್ಪ ಮುಂಚೆ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದೇನೋ ಅಂತಲೂ ಒಂದು ಕಡೆ ಬೇಜಾರಾಗ್ತಿತ್ತು. ಸೊ ಇದನ್ನು ನೋಡೇ ತುಂಬ ಖುಷಿ ಆಯಿತು, ಯಾಕಂದರೆ ತುಂಬ ಚೆನ್ನಾಗಿತ್ತು. ಇದೂ ಎಲ್ಲ ಗೇಟ್ಗಳು ಓಪನ್ ಆಗಿದ್ದಾಗ ಇದ್ದಷ್ಟು ವಾಟರ್ ಫ್ಲೋ ಇರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು.
ಅಂದರೆ ಗೇಟೆಲ್ಲ ಸ್ವಲ್ಪ ಕ್ಲೋಸ್ ಮಾಡಿರೋದ್ರಿಂದ ವಾಟರ್ ಫ್ಲೋ ಕೂಡ ಸ್ವಲ್ಪ ಕಡಿಮೆನೇ ಇತ್ತು. ಸೊ ನೋಡೋಕ್ಕಿದು ಚೆನ್ನಾಗಿತ್ತು, ಏನು ತುಂಬ ಬೋರ್ ಅನ್ನಿಸ್ಲಿಲ್ಲ. ಸೊ ಇದನ್ನು ನೋಡೋಕ್ಕೆ ತುಂಬ ಜನ, ಇನ್ನು ಜಾತ್ರೆ ಥರ ಜನ ಸೇರಿದ್ರು. ಫುಲ್ ಟ್ರಾಫಿಕ್ಕು. ಕೆ ಆರ್ ಎಸ್ ರೋಡು ಏನು ಡ್ಯಾಮ್ಗೆ ಹೋಗೋ ಗೇಟ್ ಇದೆ, ಬೃಂದಾವನ ಗಾರ್ಡನ್ಗೆ ಹೋಗೋ ರೋಡ್ ಫುಲ್ಲು ಟ್ರಾಫಿಕ್ಕು. ಕಾರಣ ಗೇಟ್ಸ್ ಓಪನ್ ಆಗಿರೋದ್ರಿಂದ ಇದನ್ನು ನೋಡೋಕ್ಕೆ ವಿಸಿಟರ್ಸೇ ತುಂಬ ಜನ ಬಂದಿದ್ದರಿಂದ ಅಲ್ಲೂ ಟ್ರಾಫಿಕ್ ಆಗಿತ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಇಷ್ಟರು ನೋಡೋಕೆ ಚೆನ್ನಾಗಿತ್ತಲ್ಲ ಅಂತ ಹೇಳಿ ನೋಡಿಕೊಂಡು ವಾಪಸ್ ಮನೆಗೆ ಬಂದ್ವಿ.